ಅನ್ನೋ ಕಂಪನಿಯಲ್ಲಿ ಟೆಕ್ನಿಕಲ್ ಸಪೋರ್ಟ್ ಸರ್ವಿಸ್ಗೆ ಹೈರಿಂಗ್ ಸ್ಟಾರ್ಟ್ ಆಗಿದೆ. ಕ್ವಾಲಿಫಿಕೇಶನ್ ಬಂದು ಎನಿ ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ರೆ ಸಾಕು. ಜಾಬ್ ಟೈಪ್ ಬಂದ್ಬಿಟ್ಟು ಫುಲ್ ಟೈಮ್ ಆಗಿರುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ, ಹೋಗಿ ಅಪ್ಲೈ ಮಾಡಿ. ಕಂಪ್ಲೀಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ನೋಡಿ ತಿಳಿಸ್ಕೊಡ್ತೀನಿ, ಬನ್ನಿ. ಗೊತ್ತಿರ್ಬೋದು, ಇಲ್ಲಿ ರೋಲ್ ಬಂದ್ಬಿಟ್ಟು ಸಪೋರ್ಟ್ ಇಂಜಿನಿಯರ್ ಆಗಿರುತ್ತೆ. ಜಾಬ್ ಕೆಟಗರಿ ಬಂದು ಸರ್ವಿಸ್ ಅಂಡ್ ಸಪೋರ್ಟ್ ಆಗಿರುತ್ತೆ. ಜಾಬ್ ಟೈಪ್ ಬಂದು ರೆಗ್ಯುಲರ್ ಎಂಪ್ಲಾಯ್ ಆಗಿರುತ್ತೆ. ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಆಗಿರುತ್ತೆ. ನೀವೇನಾದ್ರೂ ಬ್ಯಾಚುಲರ್ಸ್ ಡಿಗ್ರಿನ ಕಂಪ್ಲೀಟ್ ಮಾಡಿದ್ರೆ ಸಾಕು. ಆಮೇಲಾಗಿ ಈ ರೋಲ್ಗೆ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂದ್ರೆ ಆಸ್ ಎ ಕಸ್ಟಮರ್ ಸಪೋರ್ಟ್ ನೀವು ಅಂದ್ರೆ ಯಾರಾದ್ರೂ ಕ್ಲೈಂಟ್ ಏನಾದ್ರೂ ಟಿಕೆಟ್ ರೈಸ್ ಆಗುತ್ತೆ. ಏನಕ್ಕೆ ಅಂದ್ರೆ ಅವ್ರು ಏನಾದ್ರು ಅವ್ರ ಮಿಷಿನ್ಸ್ ಅಲ್ಲಿ ಏನಾದ್ರು ಇಶ್ಯೂಸ್ ಫೇಸ್ ಮಾಡ್ತಾ ಇರ್ಬೋದು. ಎಕ್ಸಾಂಪಲ್ ಏನೋ ವರ್ಕ್ ಆಗ್ತಾ ಇರಲ್ಲ, ಎನಿ ಇಶ್ಯೂಸ್, ಎನಿ ಹಾರ್ಡ್ವೇರ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು. ಆ ಇಶ್ಯೂಸ್ ಅಂದ್ರೆ ಆ ಟಿಕೆಟ್ ರೈಸ್ ಆದ ತಕ್ಷಣ ಆಸ್ ಎ ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್ ನೀವು ಇಶ್ಯೂಸ್ ನ ಅನಲೈಸ್ ಮಾಡಬೇಕು, ಅದಕ್ಕೆ ರೆಸೊಲ್ಯೂಷನ್ ಕಂಡುಹಿಡಿಯಬೇಕು. ಅಕಸ್ಮಾತ್ ನಿಮ್ಗೆ ಸೊಲ್ಯೂಷನ್ ಕೊಡಕ್ ಆಗಿಲ್ಲ ಅಂದ್ರೆ ಯು ಹ್ಯಾವ್ ಟು ಎಸ್ಕಲೇಟ್ ದಿಸ್ ಟಿಕೆಟ್ ಟು ದ L2 ಸಪೋರ್ಟ್. ಅಂದ್ರೆ ನಿಮಗ್ ಮಾಡಕ್ ಆಗಿಲ್ಲ ಅಂದ್ರೆ ಇನ್ನೊಂದು ಲೆವೆಲ್ ಇರುತ್ತೆ L2 ಸಪೋರ್ಟ್ ಅಂತ. ಅದು L1 ಸಪೋರ್ಟ್ ಮಾಡಕ್ ಆಗದಿರೋ ಪ್ರಾಬ್ಲಮ್ಸ್ಗೆ L2 ಸಪೋರ್ಟ್ ಅವರು ಸೊಲ್ಯೂಷನ್ಸ್ ಕೊಡ್ತಾರೆ. You will get any calls from the customers or in a client. You should be able to answer in a well-educated and professional manner, and you have to respond professionally and patiently. This is what responsibilities na ee job role ge ಅವ್ರು ಇಟ್ಟಿರೋದು. ನಾರ್ಮಲ್ ಆಗಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿರಬೇಕು ಟ್ರಬಲ್ ಶೂಟಿಂಗ್ ಬಗ್ಗೆ, ಮತ್ತೆ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅವ್ರದೇ ಒರಾಕಲ್ದು ಪ್ರಾಡಕ್ಟ್ಸ್ ಇರುತ್ತೆ, ಅದ್ರ ಬಗ್ಗೆ ಡೀಪ್ ಆಗಿ ನಾಲೆಡ್ಜ್ ನೀವು ಬಿಲ್ಡ್ ಮಾಡ್ಕೊಬೇಕು ಒಂದ್ಸತಿ ಜಾಯಿನ್ ಆದ್ಮೇಲೆ. ಮತ್ತೆ ಎಲ್ಲ ಅವ್ರ ಏನೇನ್ ಟ್ರೈನಿಂಗ್ಸ್ ಕೊಡ್ತಾರೋ ಟ್ರೈನಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅಟೆಂಡ್ ಮಾಡ್ಬೇಕು. ಈ ತರ ಬೇಜಾನ್ ಇದೆ. ಇವನ್ನೆಲ್ಲ ನೀವು ಒಂದ್ಸತಿ ಹೋಗಿ ಲಿಂಕ್ ನ ಕ್ಲಿಕ್ ಮಾಡ್ಬಿಟ್ಟು ಕಂಪ್ಲೀಟ್ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಓದಿ, ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಷ್ಟೇ ಆಸ್ ಎ ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್ ಆಗಿ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಒಂದು ಒಳ್ಳೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತೆ ಒಂದು ಒಳ್ಳೆ ಟ್ರಬಲ್ ಶೂಟಿಂಗ್ ನಾಲೆಡ್ಜ್ ಇರಬೇಕು. ಒಂದು ಒಳ್ಳೆ ನಾಲೆಡ್ಜ್ ಮತ್ತೆ ಒಳ್ಳೆ ಇದ್ರಲ್ಲಿ ಕ್ಲೈಂಟ್ ಅಥವಾ ಕಸ್ಟಮರ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ನಾರ್ಮಲ್ ಆಗಿ ರೆಸ್ಪಾನ್ಸಿಬಿಲಿಟಿ ಈ ಜಾಬ್ ರೋಲ್ಗೆ ಅವ್ರು ಹೇಳಿರೋದು ಅಷ್ಟೇ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಜಾಬ್ ಮತ್ತೆ ಸಾಫ್ಟ್ ಸ್ಕಿಲ್ಸ್ ಈ ತರ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಮತ್ತೆ ಸಿಗುವ ಇನ್ನಷ್ಟು ಸಮಾಚಾರದ ಜೊತೆ. ಬಾಯ್ ಬಾಯ್.